ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಓಡಿ ಹೋದ ರಮೇಶ್ ಜಾರಕಿಹೊಳಿ. ಬಿಜೆಪಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡುತ್ತಿದ್ದ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯ ಅಧ್ಯಕ್ಷ. ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಆಧುನಿಕ ಲೇಸರ್ ಚಿಕಿತ್ಸಾ ವ್ಯವಸ್ಥೆಯ ಶುಭಾರಂಭ. ದೊಡ್ಡವಾಡ ಹಿರೇಮಠದ ಪುರೋಹಿತ ಬಳಗದ ವತಿಯಿಂದ ಶ್ರೀ ಜಡೇಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವೈದಿಕ ಸಂಸ್ಕಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. Attention all parents. Are you searching for the perfect school for your child? Look no further. NPET's English Medium School is now accepting admissions for the upcoming academic year. Give your child the gift of quality education. Our highly experienced and qualified teachers provide personalized attention to every student, ensuring that they reach their full potential. Our school offers a wide range of extracurricular activities, including sports, music, and art, to help your child discover their passions and develop new skills. Our state-of-the-art facilities and advanced curriculum ensure that your child receives a top-notch education and stays ahead of the curve. Don't wait any longer. Enroll your child in our English medium school today and give them the best start in life. Admissions are now open, so call us or visit our website for more information. ಬಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಬೆಳಗಾವಿ ಬ್ರೇಕಿಂಗ್. ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಓಡಿ ಹೋದ ರಮೇಶ್ ಜಾರಕಿಹೊಳಿ. ಹೆಬ್ಬಾಳ್ಕರ್ ಸೋಲಿಸಲು ಮಹಾರಾಷ್ಟ್ರದಲ್ಲಿ ಸ್ಕೆಚ್. ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ, ಮಹೇಶ್ ಕುಮಟಳ್ಳಿ ಮಧ್ಯೆ ಫೈಟ್ ವಿಚಾರ. ಮಹಾರಾಷ್ಟ್ರದ ಶಿನ್ನೋಳಿ ಗ್ರಾಮದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ. ಕೆಲವೊಂದು ವಿಷಯಗಳನ್ನು ಬಹಿರಂಗಪಡಿಸಲು ಬರುವುದಿಲ್ಲ. ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಮಹೇಶ್ ಕುಮಟಳ್ಳಿಗೆ ಬಿಜೆಪಿ ಟಿಕೆಟ್ ಸಿಗಲಿ. ಮಹೇಶ್ ಜೊತೆಗೆ ಶ್ರೀಮಂತ್ ಪಾಟೀಲ್ ಸೇರಿ ಬಿಜೆಪಿ ಸೇರಿದ ಎಲ್ಲರಿಗೂ ಬಿಜೆಪಿ ಟಿಕೆಟ್ ಸಿಗಲಿ ಎಂದ ರಮೇಶ್ ಜಾರಕಿಹೊಳಿ. ಈ ಹಿಂದೆ ಬಿಜೆಪಿ ಸೇರಿದ 17 ಶಾಸಕರಿಗೂ ಬಿಜೆಪಿ ಹೈಕಮಾಂಡ್ ಆಶೀರ್ವಾದ ನೀಡಲಿದೆ ಎಂದರು. ಮಹೇಶ್ ಕುಮಟಳ್ಳಿ ಬದಲು ಬಿಜೆಪಿ ಟಿಕೆಟ್ ನನಗೆ ಕೊಡಬೇಕು ಎಂಬ ಸೌದಿಯ ಪಟ್ಟು. ಮಹೇಶ್ ಕುಮಟಳ್ಳಿ ಸೋತರೆ ಅದರ ಹಣೆಪಟ್ಟಿ ನನಗೆ ಕಟ್ಟಲು ಷಡ್ಯಂತರ ನಡೆದಿದೆ ಎಂಬ ಸೌದಿ ಹೇಳಿಕೆ ವಿಚಾರ. ಲಕ್ಷ್ಮಣ್ ಸವದಿ ಹೇಳಿಕೆಗೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಸೋಲು ಗೆಲುವು ದೇವರ ಇಚ್ಛೆ. ಲಕ್ಷ್ಮಣ್ ಸವದಿ ಹತಾಶೆ ಆಗ್ತಿರೋದಕ್ಕೆ ಗೊತ್ತಾಗುತ್ತಿಲ್ಲ. ನಮಗೆ ವರಿಷ್ಠರಿದ್ದಾರೆ, ಅವರ ಮುಂದೆ ನಾನು ಲಕ್ಷ್ಮಣ್ ಸವದಿ, ನಾವ್ಯಾವ ಗಿಡದ ತಪ್ಪಲು ಎಂದ ರಮೇಶ್. ನಾಗೇಶ್ ಸಂಬಂಧಿಕ ಪೂಜೆ ಫ್ಯಾಕ್ಟರಿ ಇದು ಚುನಾವಣೆ ಪ್ರಚಾರ ಸಭೆ ಅಲ್ಲ. ನಾಗೇಶ್ ಸಂಬಂಧಿಕ ಫ್ಯಾಕ್ಟರಿ ಪೂಜೆಗೆ ಬಂದು ಒಕೇಜನ್ ಎಲ್ಲ ಕೂಡ ಊಟ ಮಾಡೋಕೆ ಒಕೇಜನ್ ಇಷ್ಟೇ. ಇದರಲ್ಲಿ ಏನು ವಿಶೇಷತೆ ಇಲ್ಲ. ನಾವು ಮಾಡೋದ್ರೆ ಬೆಳಗಾವಿದಾಗ ಮಾಡ್ತೇವೆ. ಗ್ರಾಮೀಣ ಸಭೆ ಇಲ್ಲಿ ಏನು ಸಂಬಂಧ ಇಲ್ಲ. ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರು ಅವ್ರು ನಾಗೇಶ್ ಆಕಾಂಕ್ಷಿ ಅದಾನ, ಟಿಕೆಟ್ ಸಿಕ್ಕರೆ ಇದೊಂದು ಒಕೇಜನ್ ಅವ್ರಿಗೆ ಅದಕ್ಕೆ ಬಂದಿರ್ಬೋದು. ನಾನು ಒಬ್ಬ ಅವ್ರು ಕರೆದಾರ ಅದಕ್ಕೆ ಬಂದಿಲ್ಲ. ಅದಕ್ಕೆ ಏನು ಹೀಗಾಗಿ ಅದು ನೀವು ನಿಮ್ಗೆ ಉತ್ತರ ಇಲ್ಲ. ನಮ್ಮ ಕಡೆ ಉತ್ತರ ಇಲ್ಲ. ನನಗೆ ಗೊತ್ತಿಲ್ಲ. 10 ಅನ್ನೋದು ಮಾಡ್ಬೋದು. ನಾವೇನು ಅದಕ್ಕಿಲ್ಲ. ನೀವು ಎಲ್ಲಿ ಅಲ್ಪ ನಮ್ಮದಲ್ಲ, ನಮ್ಮ ಒಪ್ಪಂದಲ್ಲ ಅದ. ಅದಕ್ಕೆ ನೀವು ಎಲ್ಲ ಹಿಂಗೆ ಬಂದು ತಪ್ಪಿಲ್ಲ. ನೀವು ಮೊದಲು ನೀವು ಕ್ವಶನ್ ಮಾಡೋದು ನೀವು ರಾಂಗ್. ನೀವು ಬಂದು ಡಿಸ್ಟರ್ಬ್ ನೀವು ಮಾಡತ್ತೀರಿ. ನಾನು ಬೇಕಾದ್ರೆ ನಾನು ಬಂದು ಹೇಳ್ತೇನೆ. ಹೇಗೆ ಹೇಳ್ತೀವಿ ದೊಡ್ಡ ಪ್ರಮಾಣ ಮಾಡ್ತೀರಿ. ಅಲ್ಲಪ್ಪ ನಾಗೇಶ್ ನೀವು ಅರ್ಥ ಆಗೋದ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅವ್ರ ಸಂಬಂಧಿಕ ಫ್ಯಾಕ್ಟ್ರಿ ಅದು ಅಕ್ಕೇಜನ್ ಅವ್ಗೆ ಕಾಣಿಸ್ಬಿಡೋ ಅಕ್ಕೇಜನ್ ಅದ. ಯಾರೇ ಇದ್ರೆ ಮಾಡ್ಬೋದು. ಅದೇನು ಅಪರಾಧ ಅಲ್ಲ. ಅಪರಾಧ ಮತ್ತು ಅದಕ್ಕೆ ನೀವು ದಯವಿಟ್ಟು ಕೆಲವೊಬ್ಬ ಮಾಧ್ಯಮದವರು ಗ್ರಾಮೀಣ ಶಾಸಕರಿಗೆ ರೊಕ್ಕ ತೊಗೊಂಡಿದ್ದು ಮಾಧ್ಯಮದವ್ರಿಗೆ ಕೆಡಿಸೋದು ತಪ್ಪು. ಕೆಲವೊಂದು ಮಾಧ್ಯಮದವ್ರು ಎಲ್ಲರಲ್ಲ. ದಯವಿಟ್ಟು ಅದು ಮಾಡೋಕೆ ಹೋಗ್ಬೇಡ. ಹೆಸರು ನಿಮ್ಮ ಚಲೋ ಮಾಧ್ಯಮ ಒಂದು ಪ್ರಜಾಪ್ರಭುತ್ವದಲ್ಲಿ ಭಯಂಕರ ಕಿಮ್ಮತ್ತಿದೆ. ನಮಗೂ ಮೊದಲ ಮೆಸೇಜ್ ಐತೆ ನನಗೆ. ಅಲ್ಲಿಂದ ದುಡ್ಡು ಕೊಟ್ಟು ಕಳಿಸಿ ಅಂತ ಹಂಗೆ ಮಾಡಬೇಡ ದಯವಿಟ್ಟು. ನಮ್ದಿನ ನಾವು ಒಪ್ಪಣೆ ಹೇಳಿ ಮಾಡ್ತೀವಿ. ನಮ್ದು ಹಿಂದೆ ಮುಚ್ಚಿಲ್ಲ ಮರಿಲ್ಲ. ನಾಗೇಶಿಂದ ಸಂಬಂಧಿ ಫ್ಯಾಕ್ಟ್ರಿ ಪೂಜಾ ಬಂದೈತಿ. ಅದು ಅಕೇಜನ್ನ ಎಲ್ಲ ಒಂದು ಕಡೆ ಚಿತ್ರೀಕರಣ ಅಡ್ಡಿಪಡಿಸಿದ್ರು. ನಮ್ಮನ್ನ ಒಳಗೆ ಬಿಡಲಿಲ್ಲ. ಪ್ರೈವೇಟ್ ಅದು ಮಾಡೋಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಸತ್ಯನಾ ಸುಳ್ಳು ಸರ್? ಯಾಕೆ ನೀವು ಅದಕ್ಕೆ ನಾ ಹೇಳ್ಬೇಕಾ? ನಾ ಒಬ್ಬ ಗೆಸ್ಟ್ ನಾನು ಅಲ್ಲ. ಮತ್ತು ನಿಮ್ಮದೊಂದು ದಬಾಣಿಕೆ ಆತಲ್ಲಪ್ಪ ಅಲ್ಲಿ ಹೋಗಿ ಒಳಗೆ. ಏನು ಅರ್ಥ ಬೇರೆ ನೀವು ನಿಂದು ರಾಂಗ್. ನೀನು ಇದು ಮಾಧ್ಯಮದ ಪೂರ್ತಿ ಅಲ್ಲ. ಅವ್ರು ಪ್ರೈವೇಟ್ ಮಹಾರಾಷ್ಟ್ರ ಪೂಜೆ ಇದೆ. ಅಲ್ಲಿ ನಾವು ಗೆಸ್ಟು ನಾಗೇಶ್ ಗೆಸ್ಟು ಇಷ್ಟೇ.
ಸರ್ ಅಥಣಿ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ನೋಡಪ್ಪ, ಕೆಲವೊಂದು ವಿಷಯ ಬಹಿರಂಗಪಡಿಸ್ಬೋದಲ್ಲ. ನಮಗೆ 100% ವಿಶ್ವಾಸ ಇದೆ, ಮಹೇಶ್ ಕುಮಟೂರು ಟಿಕೆಟ್ ಸಿಗ್ತದೆ. ನಮ್ಮ ನೋಡ್ರಿ, ನಾವು ಏನು ಮಾತ್ರ ಕೆಲವೊಂದು ವಿಷಯ ಬಹಿರಂಗಪಡಿಸ್ಬೋದಲ್ಲ. ಮಹೇಶ್ ಕುಮಟೂರು ಟಿಕೆಟ್ 100 ಶ್ರೀನಿವಾಸ ಪಾಟೀಲು ಮತ್ತು 3 ಮಂದಿಗೆ ಇಡೀ 17 ಜನ ಏನು ಬಂದದಲ್ಲ, ನಾವು ಎಲ್ಲರೂ ಹೈಕಮಾಂಡ್ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಲಕ್ಷ್ಮಣ ಸವದಿ ಅವ್ರು ಏನು ಹೇಳ್ತಾ ಇದ್ದಾರೆ, ನನ್ನ MLC ಅವಧಿಯನ್ನು ಅವ್ರಿಗೆ ಕೊಡಲಿ, ನಾನು MLA ನಿಲ್ತೀನಿ, ಯಾಕಂದರೆ ಅವ್ರು ಸೋತ್ರಂದರೆ ಆ ಸೋಲಿನ ಹನಿಪಟ್ಟಿ ನನಗೆ ಕಟ್ಟಕ್ಕೆ ಷಡ್ಯಂತ್ರ ನಡೀತೀವಿ. ನೋಡಿರಿ, ಸೋಲು ಗೆಲುವು ದೇವ್ರ ಇಚ್ಛ. ಲಕ್ಷ್ಮಣ ಸವದಿ ಅವರು ಯಾಕೆ ಹತಾಶೆಯಾಗಿ ಮಾತಾಡ್ತಾ ಅರ್ಥ ಆಗುತ್ತೆ ನನಗೆ. ನೋಡ್ರಿ, ವರಿಷ್ಠ ಅದಾರ. ಲಕ್ಷ್ಮಣ ಸವದಿನ ಯಾವ ಸಣ್ಣ ಗಿಡ ತಪ್ಪಲು ನಾವು, ರಮೇಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಗಿಡ ತಪ್ಪಲು ದೊಡ್ಡ ಹೆಮ್ಮರವಾಗಿ ನಮ್ಮ ರಾಷ್ಟ್ರೀಯ ನಾಯಕ ಅದಾರ. ಅವ್ರು ನಿರ್ಣಯ ತಗೋತಾರೆ. ಯಾಕೆ ಇಟ್ಟು ಚಟ್ಪಡಿಸೈತಪ್ಪ ಲಕ್ಷ್ಮಣನ, ದಯವಿಟ್ಟು ಆರಾಮಿರು. ಥ್ಯಾಂಕ್ ಯು. ಸ್ಪರ್ಶ OBC ಜಾತಿಗಳಾದ ಬಂಜಾರ ಅಥವಾ ಲಂಬಾಣಿ, ಬೋವಿ, ಕೋರಮ ಮತ್ತು ಕೋರಚ ಸಮುದಾಯಗಳನ್ನ ರಾಜ್ಯ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕುವಂತೆ ಸುಪ್ರೀಂ ಕೋರ್ಟ್ ಹಾಗೂ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ನವದೆಹಲಿ ನಿರ್ದೇಶನ ಮತ್ತು ಆದೇಶವನ್ನು 3 ವರ್ಷಗಳ ಹಿಂದೆ ಮಾಡಿದ್ದು, ಅದನ್ನು ತೆಗೆದುಹಾಕದಂತೆ ಬಿಜೆಪಿ ತಡೆ ಹಿಡಿದಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದ CM ಕೃಷ್ಣ ಮಂಡ್ಯ ಇವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಲಂಬಾಣಿ, ಬೋವಿ, ಕೋರಮ ಮತ್ತು ಕೋರಚ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿದ್ದು, ಕಾಂಗ್ರೆಸ್ ಪಕ್ಷ ಇವರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿದೆ. ಬಿಜೆಪಿ ಸರ್ಕಾರ ಅದನ್ನು ತೆಗೆಯಲು ಬರುವುದಿಲ್ಲ ಎಂದು ಹೇಳುತ್ತಿದೆ. ಬೊಮ್ಮಾಯಿ ಅವರು ತೆಗೆದುಹಾಕಲು ಬರುವುದಿಲ್ಲ ಎನ್ನಲಿಕ್ಕೆ ಬೊಮ್ಮಾಯಿ ಅವರು ಯಾರು? ಇವರು ಯಡಿಯೂರಪ್ಪ ಯಾರು? ಇವರು ರಾಜಕೀಯ ಒತ್ತಡ ಹಾಕುವ ಮೂಲಕ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಾದ ವಂದಿತಾ ಶರ್ಮಾ ಇವರು ರಾಜ್ಯ ಕಂಡ ಅತ್ಯಂತ ಅವಿವೇಕಿ ಕಾರ್ಯದರ್ಶಿ, ಈಗಲೇ ರಾಜೀನಾಮೆ ನೀಡಬೇಕು ಎಂದರು. ಬೆಳಗಾವಿ ಜಿಲ್ಲೆಯ ಪತ್ರಿಕಾ ಮತ್ತು ದೃಶ್ಯ ವಿದ್ಯುನ್ಮಾನ ವರದಿಗಾರರು, ಸಂಪಾದಕರು ಎಲ್ರಿಗೂ ಇವತ್ತಿನ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಕೋರ್ತಾ, ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅಕ್ರಮವಾಗಿ, ಅನಧಿಕೃತವಾಗಿ, ಅಸಂವಿಧಾನಿಕವಾಗಿ ಸೇರ್ಪಡೆಗೊಂಡಿರತಕ್ಕಂತಹ ಬಂಜಾರ ಅಥವಾ ಲಂಬಾಣಿ, ಬೋವಿ, ಒಡ್ಡರ್, ಕೊರ್ಮ, ಕೊರಚ ಈ ಸಮುದಾಯಗಳನ್ನು SC ಪಟ್ಟಿಯಿಂದ ತೆಗೆದುಹಾಕಬೇಕು ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮತ್ತು ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಮಹೇಂದ್ರ ಕುಮಾರ್ ಮಿತ್ರ, ಮಾರುತಿರಾವ್ ಜಂಬಗ ಯಾದಗಿರಿ, ದೇವಮಿತ್ರ ರಾಯಚೂರು, ಕೃಷ್ಣ CM ಮಂಡ್ಯ ನಾವು ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ ಮೇ 14, 2019ರಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 14, 2020ರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಡ್ತು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಈ ನಿಮ್ಮ 4 ವಾರಗಳಲ್ಲಿ ನೀವು ಇದನ್ನು ಪಿಟಿಷನ್ಗೆ ಹಾಕಿ ದೇ ವಿಲ್ ಟೇಕ್ ಲುಕ್ ಇನ್ ಟು ದಿಸ್ ಮ್ಯಾಟರ್ ಆ್ಯಕ್ಷನ್ ಅಂತ ಹೇಳಿದರು. ಅದರ ಅನ್ವಯ ಈ ಸುಪ್ರೀಂ ಕೋರ್ಟ್ ಆರ್ಡರ್ ತಾವು ನೋಡ್ಬೋದು. ಇದರ ಆಧಾರದ ಮೇಲೆ ನಾವು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ಗೆ ನಾವು ಅಪ್ರೋಚ್ ಮಾಡಿದ್ವಿ. ಅಲ್ಲಿ ನಮ್ಮ ಪಿಟಿಷನ್ನ ಗಂಭೀರವಾಗಿ ತಗೊಂಡಂಥ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಮಾರ್ಚ್ 12, 2020ಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರಕ್ಕೆ ಅವರು ಒಂದು ಪತ್ರ ಬರೆದು ಆದೇಶ ಮಾಡಿದ್ರು. ಏನಂತ, ಎಕ್ಸ್ಕ್ಲೂಷನ್ ಆಫ್ 4 ಕಾಸ್ಟ್ ಫ್ರಮ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ವೆರಿ ಕ್ಲಿಯರ್ ಆಗಿದೆ ಸಬ್ಜೆಕ್ಟು. ಎಕ್ಸ್ಕ್ಲೂಷನ್ ಅಂದರೆ ತೆಗೆದಾಕುವಂಥದ್ದು. ಸೊ ಅದ್ರ ನಂತರ 3 ವರ್ಷ ಆಯಿತು, ಚೀಫ್ ಸೆಕ್ರೆಟರಿ ಅವರು ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ. ಯಾಕೆಂದರೆ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರಚ ಸಮುದಾಯಗಳು 14 ಜನ ಜನಪ್ರತಿನಿಧಿಗಳು ಹಾಲಿ BJP ಮತ್ತು ಕಾಂಗ್ರೆಸ್ JDS ಅಲ್ಲಿ ಆಯ್ಕೆಯಾಗಿದ್ದರು ಅಕ್ರಮವಾಗಿ, ಬೋಗಸ್ ಕಾಸ್ಟ್ ಸರ್ಟಿಫಿಕೇಟ್ ಆಧಾರದ ಮೇಲೆ. ಅಂದರೆ ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಅಕ್ರಮವಾಗಿ ಆಯ್ಕೆಯಾಗಿದ್ದರು. ಅವರ ಪ್ರಭಾವದ ರಾಜಕೀಯ ಒತ್ತಡದಿಂದ ಅವರು 3 ವರ್ಷ ಕಳಿಸಿರಲಿಲ್ಲ. ಈಗ ನಾವು ಮೊನ್ನೆ ಜನವರಿ 30ನೇ ತಾರೀಕು ನಾವು ಚೀಫ್ ಸೆಕ್ರೆಟರಿಗೆ ಮತ್ತು NCSC ಡೈರೆಕ್ಟ್ರಿಗೆ ನಾವು ಲೆಟ್ರ್ ಬರೆದ್ವಿ. 3 ವರ್ಷ ಆಯಿತು ಆದೇಶ ಆಗಿ, ಇದುವರೆಗೂ ನೀವು ಯಾವುದೇ ರೀತಿಯ ಪ್ರಪೋಸಲ್ ಕಳಿಸಿಲ್ಲ. ಇದನ್ನು ಒಂದು ವೇಳೆ ನೀವು ಇದನ್ನು ಕಳಿಸದೇ ಹೋದರೆ ನಿಮ್ಮ ವಿರುದ್ಧ
ಕಂಟೆಂಪ್ಟ್ ಆಫ್ ಕೋರ್ಟ್ ನಾವು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡ್ತೀವಿ ಅಂತ ನಾವು ಈ ಪತ್ರ ಬರೆದ್ವಿ. ಆವಾಗ ಇಮಿಡಿಯೇಟ್ ಚೀಫ್ ಸೆಕ್ರೆಟರಿ ಅವರು ಜನವರಿ 30, 2023 ನಾವು ಪತ್ರ ಬರೆದ್ವಿ. ಅವರು ನಮ್ಮ ಪತ್ರ ಬರೆದ ನಂತರ ನೀವು ನೋಡ್ಬೋದು ಚೀಫ್ ಸೆಕ್ರೆಟರಿ ಲೆಟರ್ ಇಲ್ಲಿದೆ. ಇದು ಇವತ್ತು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ ವಿಚಾರ. ಫೆಬ್ರವರಿ 16, 2023 ಈ ಅಭಿಪ್ರಾಯದ ಪತ್ರ ಬರೀತಾರೆ. ತಾವು ನಿಮ್ಗೆ ಎನ್ಕ್ಲೋಸ್ ಮಾಡಿ ಎಲ್ಲ ಆರ್ಡರ್ ಕಾಪಿ ಹಾಕಿದ್ದೀವಿ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇವರು ಪ್ರಪೋಸಲ್ ಕಳಿಸಿ ಎಕ್ಸ್ಕ್ಲೂಷನ್ ಮಾಡೋದಕ್ಕೆ ಅಂಡರ್ ಆರ್ಟಿಕಲ್ 341 ಕ್ಲಾಸ್ 1 and 2 ಪ್ರಕಾರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಆರ್ಟಿಕಲ್ 341 ಇದೆ ಅದರ ಅನ್ವಯ ತೆಗೆದಾಕೋದಕ್ಕೆ 2000 ಮೊಡಾಲಿಟೀಸ್ ಪ್ರಕಾರ ಯು ಹ್ಯಾವ್ ಟು ಸೆಂಡ್ ಪ್ರಾಪರ್ ಪ್ರಪೋಸಲ್ ಅಂತ ಆರ್ಡ್ರ್ ಮಾಡಿದ್ರೆ ಇವರು ಒಪಿನಿಯನ್ ಕಳಿಸಿದ್ದಾರೆ ಚೀಫ್ ಸೆಕ್ರೆಟರಿ ಅವರು. ಈ ಮೂಲಕ ನಾನು ಕೇಳ್ತಾ ಇದ್ದೀನಿ, ಏನು ವಂದಿತಾ ಶರ್ಮಾ ಯಾರು ಮುಖ್ಯ ಕಾರ್ಯದರ್ಶಿ ಇದ್ದಾರಲ್ಲ, ಇವರು ಈ ರಾಜ್ಯ ಕಂಡ ಅತ್ಯಂತ ಅವಿವೇಕಿತನ ಉಳ್ಳಂತಹ ಒಬ್ಬ ಮುಖ್ಯ ಕಾರ್ಯದರ್ಶಿ. ಶಿ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ರೆ ಒಂದು ಜನಾಂಗದ ವಿಚಾರದಲ್ಲಿ ಒಪಿನಿಯನ್ ಕಳಿಸಿದ್ದಾರೆ. ಒಪಿನಿಯನ್ ತಾವು 6 ಪೇಜ್ ಇದೆ, ತಾವು ಓದ್ಬೋದು. ಇಟ್ ಈಸ್ ಲಯಬಲ್ ಟು ರಿಜೆಕ್ಟೆಡ್ ಅಂತ ಬೇರೆ ಬರೀತಾರೆ. ಅಂದರೆ ಇದು ಅವರು ಸ್ವತಃ ಬರೆದಿದ್ದಲ್ಲ, ಆದರೆ ಸಿಗ್ನೇಚರ್ ಅಂತೂ ಮುಖ್ಯ ಕಾರ್ಯದರ್ಶಿದ. ಇದು ರಾಜಕೀಯ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಹುಬ್ಬಳ್ಳಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಈ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊಂಚ ಸಮುದಾಯಗಳನ್ನು ನಾವು ತೆಗೆದುಹಾಕಲ್ಲ, ನಾವು ಸರ್ಕಾರದಿಂದ ಪತ್ರ ಬರೆಸಿದ್ದೀವಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನಾನು ಕೇಳ್ತಕ್ಕಂಥದ್ದು, ಬಸವರಾಜ ಬೊಮ್ಮಾಯಿ ಅವರು ಯಾರು? ಈ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಲಿ ಯಾರು ಇರಬೇಕು ತೆಗೆದಾಕ್ಬೇಕಂತ ಹೇಳೋದಕ್ಕೆ ನಿರ್ಣಯ ಮಾಡೋಕ್ಕೆ ಹೂ ಈಸ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ? ಯಡಿಯೂರಪ್ಪ ಹೇಳ್ತಾರೆ, ಹೂ ಈಸ್ ಯಡಿಯೂರಪ್ಪ? ಏನು BJP ಸ್ವತಃ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋ ಪಟ್ಟಿ ಏನು ಇವರು ಸ್ವತಃ ಆಸ್ತಿನ? ಯಾರಿವರು? ಭಾರತ ಸಂವಿಧಾನ ಇದೆ, ಪಾರ್ಲಿಮೆಂಟ್ ಇದೆ, ಈ ದೇಶದಲ್ಲಿ ಕಾನೂನಿದೆ, ಅದಕ್ಕೆ ನಿಯಮಾವಳಿಗಳಿದ್ದಾವೆ, ಅದರ ಅನ್ವಯ ನಡಿಬೇಕಾದಂಥದ್ದು. ಏನು SC ಪಟ್ಟಿ ಅಂದರೆ ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡವ್ರ ಇವರು? ತೆಗೆದಾಕಲ್ಲ. ಯಾರು ಇವರು ತೆಗೆದಾಕಕ್ಕೆ? ನಿಮಗೆ ಅವರು ಬಡತನ ಇದೆ ಅಂತ ಅನ್ಸಿದ್ರೆ ನೀವು ಅವ್ರನ್ನ ಲಿಂಗಾಯತರು ಮುಂದುವರೆದ ಜನಾಂಗ ತಾನೆ, ಆ ಪಟ್ಟಿಗೆ ಸೇರಿಸಿ. ಅವರು ಫಾರ್ವರ್ಡ್ ಕಮ್ಯುನಿಟಿ ಆಗಲಿ, ಅವರು ಶ್ರೀಮಂತರಾಗಲಿ. ಏನು ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿ ಡಸ್ಟ್ಬಿನ್ನ? ಎಲ್ಲರನ್ನು ತೊಗೊಂಡು ಬಂದು ತುಂಬಕ್ಕೆ ಇದನ್ನು ಡಸ್ಟ್ಬಿನ್ನ ಇದು? ಮತ್ತು ಅದಕ್ಕೆ ಆ ಕಾರಣಕ್ಕೆ ಚೀಫ್ ಸೆಕ್ರೆಟರಿ ಅವರು ಇದನ್ನು ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಅವರಿಗೆ ನೈತಿಕತೆ ಹೊಣೆಗಾರಿಕೆ ಹೊತ್ತು ಮತ್ತು ಅವರಿಗೆ IAS ಆಫೀಸರ್ ಆಗಿ ಒಂದು ಸ್ವಲ್ಪ ಅಕ್ಷರ ಜ್ಞಾನ ಪ್ರಜ್ಞೆ ಇದ್ದರೆ ಅವರು, ಯಾಕೆಂದರೆ ಪ್ರಪೋಸಲ್ಗೂ ಒಪಿನಿಯನ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇರತಕ್ಕಂಥ ಅಧಿಕಾರಿ ರಾಜ್ಯಕ್ಕೆ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥದ್ದು ನಾಚಿಕೆಗೇಡು ವಿಚಾರ. ಅದು ಒಂದು. ಜೊತೆಗೆ ನಾವು ಬರೆದಿರ್ತಕ್ಕಂಥದ್ದು ಡೈರೆಕ್ಟ್ರಿಂದ ಲೆಟ್ರ್ ಬಂದರೆ ಇವರು DIG ಡೆವಲಪ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ಗೆ ಇವರು ಟು ಅಡ್ರೆಸ್ ಮಾಡ್ತಾರೆ. ಅಂದರೆ ಇದನ್ನೆಲ್ಲ ಯಾಮಾರಿಸಿ ಕಾಲಹರಣ ಮಾಡ್ತಕ್ಕಂಥದ್ದು ಈ ಸರ್ಕಾರದ. ಅಂದರೆ BJP ಇದ್ರ ಮೂಲಕ ಏನು ಹೇಳ್ತಾ ಇದೆ, ನಾವು ಭಾರತ ಸಂವಿಧಾನ ಮತ್ತು ಪರಿಶಿಷ್ಟ ಜಾತಿ ನೈಜ ಜನಾಂಗಗಳ ವಿರೋಧಿ ಅಂತಕ್ಕಂಥದ್ದನ್ನ BJP ಈ ಪತ್ರದ ಮೂಲಕ ಸ್ಪಷ್ಟಪಡಿಸಿದೆ. ಆ ಕಾರಣಕ್ಕೆ ನಾವು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಯಡಿಯೂರಪ್ಪನವರು ಮನೆ ಮೇಲೆ ಯಾಕೆ ಕಲ್ಲು ಹೊಡೆದ್ರು ಇವರು? ಇದೇ ಬಂಜಾರ ಸಮುದಾಯದ ಜನರು ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಿದ್ರು. ಮತ್ತು ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಯವರ ಮನೆ ಮೇಲೆ ಕಲ್ಲು ಹೊಡಿತಾರೆ ಅಂತಂದರೆ ಅವ್ರ ಆಕ್ರೋಶಕ್ಕೆ ಕಾರಣ ಏನು? ಯಾಕೆ ಅಂತಂದರೆ 2020 ಮಾರ್ಚ್ 12ರಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ನ್ಯೂ ಡೆಲ್ಲಿ ಇಲ್ಲಿಂದ ಬಂದಂಥ ಆದೇಶದ ಮೇಲೆ ಆರ್ಡ್ರು ಬಂದಾಗ ಇವರೆಲ್ಲ ಸಮುದಾಯಗಳು, ಅಂದರೆ ಕೊಲಂಬೋ ಅಂತ ನಾನು ಕರಿತೀನಿ ಅವ್ರನ್ನ, ಕೊರ್ಮ, ಕೊರಚ, ಲಂಬಾಣಿ, ಬೋವಿ ಈ ಸಮುದಾಯಗಳ ಜನಪ್ರತಿನಿಧಿಗಳು ಮತ್ತು ಕಾರ್ಯಾಂಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಣ ಸಂಗ್ರಹಣೆ ಮಾಡಿ ಯಡಿಯೂರಪ್ಪನವರಿಗೆ ಮಾಹಿತಿ ಆಧಾರದ ಅದು ಎಷ್ಟು ಇದೆ ಅಂದರೆ ಬಹುಶಃ 200 ಕೋಟಿಗಿಂತ ಹೆಚ್ಚು ಹಣವನ್ನು ಸಂಗ್ರಹಣೆ ಮಾಡಿ ಆವಾಗ CM ಆಗಿದ್ದಂಥ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಬಲ್ಲ ಮೂಲಗಳಿಂದ ಮಾಹಿತಿ. ಆ ಕಾರಣಕ್ಕೆ ಇವಾಗ ನಮ್ಮನ್ನು ತೆಗೆದಾಕ್ಬಿಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಆಕ್ರೋಶ ಭರಿತರಾಗಿ ಕಲ್ಲೊಡೆದಿದ್ದು ಯಡಿಯೂರಪ್ಪನವ್ರ ಮನೆಗೆ ದುಡ್ಡು ಕೊಟ್ಟು ಇವ್ರು ಕಮಿಟ್ ಆಗಿದ್ರು ಅನ್ನೋ ಕಾರಣಕ್ಕೆ. ಈಗ ಅವ್ರೇನು ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ, ನಾವು ಇವ್ರನ್ನ ತೆಗೆದಾಕಲ್ಲ. ಯಡಿಯೂರಪ್ಪನವರೇ ನೀವ್ಯಾರ್ರಿ SC ಪಟ್ಟಿಗೆ ತೆಗೆದಾಕಕ್ಕೆ ಮತ್ತು ಸೇರ್ಸೋಕ್ಕೆ ನೀವ್ಯಾರು? ಡು ಯು ನೋ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಯಡಿಯೂರಪ್ಪನವರೇ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ, ನಿಮಗೆ ಸಂವಿಧಾನ ಗೊತ್ತಿದೆಯಾ? ಆರ್ಟಿಕಲ್ 341 ಓದಿದ್ದೀರಾ ಅಥವಾ ಓದೋಕ್ಕೆ ಆಗುತ್ತಾ ನಿಮ್ಮ ಕೈಲಿ? ಸೊ ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರೇ, ನೀವು ಸಂಭಾವಿತರು ಅಂತ ಅಂದ್ಕೊಂಡಿದ್ವಿ, ಬಟ್ ಇದು ಅದನ್ನು ಬಿಟ್ಟು ನಾವು ತೆಗೆದಾಕಕ್ಕಾಗಲ್ಲ, ನಾವು ಆರ್ಡ್ರ್ ಕೊಟ್ಟಿದ್ದೀವಿ ಅಂತೇಳಿ ನೀವು ಯಾರು? ಆರ್ಟಿಕಲ್ 341 ಫಸ್ಟು ಕೂತ್ಕೊಂಡು ಓದಿ. ಭಾರತ ಸಂವಿಧಾನ ನಿಮ್ಗೆ ಗೊತ್ತಿಲ್ಲ ಅಂದರೆ
ಕೇಳಿ, ನಾನು ಬೇಕಾದ್ರೆ ನಿಮ್ಗೆ ಒಂದು 2 ಕಾಪಿ ಕಳಿಸ್ಕೊಡ್ತೀನಿ, ಕುತ್ಕೊಂಡು ಓದಿ. ಸರ್, ಇವಾಗ ನೇರವಾಗಿ ಕರ್ನಾಟಕ ಕಾಂಗ್ರೆಸ್, BJP, JDS ಅಂದರೆ ನಾನು JCB ಅಂತ ಕರಿತೀನಿ ಅವರಿಗೆ. JDS, ಕಾಂಗ್ರೆಸ್, BJP ಈ 3 ಪಕ್ಷಗಳು ಸಹ ನೈಜ ಪರಿಶಿಷ್ಟ ಜಾತಿಯ ಜನಾಂಗದ ವಿರೋಧಿಗಳು ಅಂತ ಅವರು ಪದೇ ಪದೇ ಸಾಬೀತುಪಡಿಸ್ತಾ ಇದ್ದಾರೆ. ಯಾಕೆಂದರೆ ಒಲೆ ಮಾದಿಗರು ನೈಜ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವ್ರಿಗೆ ಕೊಟ್ಟಂಗಿರಬೇಕು, ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಕೊಟ್ಟಂಗಿರಬೇಕು, ಸಿಕ್ಕದಂಗಿರಬಾರ್ದು. ಅದಕ್ಕೆ ಅವ್ರ ಹೆಸರಲ್ಲಿ ಇವರು ಕೊಡ್ತಾರೆ. ಇವರು ಕೊಟ್ಟು ಈ ಜನಾಂಗವನ್ನು ಮತ್ತೆ ಈ ದೇಶದಲ್ಲಿ ಗುಲಾಮಗಿರಿತನಕ್ಕೆ ಮತ್ತು ರಾಜಕೀಯ ಆರ್ಥಿಕವಾಗಿ ದಿವಾಳಿ ಆಗಬೇಕು ಇವರು. ಆ ಕಾರಣಕ್ಕೆ ಎಲ್ಲ ಕೊಲಂಬೋ ಅಥವಾ ಲೊಡ್ಡಲಂಬಾಣಿ, ಬೋವಿ, ಕೊರ್ಮಕೊರ್ಚ ಸಮುದಾಯಗಳಿಗೆ MLA ಟಿಕೆಟ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್, ಇದಕ್ಕೆ ಕಾಂಗ್ರೆಸ್ಸೇ ಮೂಲ ಆಶ್ರಯ. ಆಮೇಲೆ BJP, ಆಮೇಲೆ JDS. ಯಾಕೆಂದರೆ ಸೇರಿಸಿದವರು ಕಾಂಗ್ರೆಸ್ ಅವರು, ತೆಗೆದೇ ಇರ್ತಕ್ಕಂಥವ್ರು BJP ಅವರು. ಅದು ನೋಡಿಕೊಂಡು ಅತಿ ಹೆಚ್ಚು ಟಿಕೆಟ್ ಕೊಡ್ತಾ ಇರೋದು ಕೊಲಂಬೋ ಅವರಿಗೆ JDS ಅವರು. ಏನು ನಾಚಿಕೆ ಇಲ್ವೇನ್ರಿ ಇವರಿಗೆ? ಯಾರು ಅಕ್ಷರ ಜ್ಞಾನ ಇಲ್ವಾ ಇವರಿಗೆ? ಈ ದೇಶದಲ್ಲಿ ಈ ನೆಲದ ಕಾನೂನು ಇಲ್ವಾ? ರೂಲ್ ಆಫ್ ಲಾ ಇಲ್ವಾ? ಕೋರ್ಟ್ ಆಫ್ ಲಾ ಇಲ್ವಾ? ಮತ್ತೆ ಇನ್ನು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಏನು ಬರೀ ಗೋಡೆಗಳದು? ಸೊ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ವೆರಿ ಕ್ಲಿಯರಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಅಂದರೆ ದೋಸ್ ಕಮ್ಯುನಿಟೀಸ್ ಸಫರಿಂಗ್ ಫ್ರಮ್ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್, ಸಾಮಾಜಿಕ ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಂಥ ಸಮುದಾಯಗಳು ಮಾತ್ರ. ಇಟ್ ಈಸ್ ಎ ಸೋಲೆಂಬ್ಲಿ ಕ್ರೈಟೀರಿಯಾ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್. ಏಕೈಕ ಮಾನದಂಡ ಏನು ಅಂತಂದರೆ ಅಸ್ಪೃಶ್ಯತೆ ಆಚರಣೆ. ಸಾಮಾಜಿಕ ಬಹಿಷ್ಕಾರ ಒಳಪಟ್ಟಂಥ ಸಮುದಾಯಗಳು ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್. ಜಸ್ಟ್ ಲೈಕ್ ಎಕ್ಸಾಂಪಲ್, ವಲಯ, ಮಾದಿಗ, ಡೋಲ, ಡೊಕ್ಕ, ಅರಳೆಯ, ಸಮಗಾರ ಈ ಸಮುದಾಯಗಳು ಮಾತ್ರ ಇವರು ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು. ಮುಂದೆ ಈಗ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೆದಿದ್ದಾರೆ. ಮೊದಲು ನಾನು ಈ ಮೂಲಕ, ತಮ್ಮ ಮೂಲಕ ನಾನು ಕೇಳ್ತಾ ಇದ್ದೀನಿ, ಶ್ರೀ ವಂದಿತಾ ಶರ್ಮಾ ಅವರು ಈ ಕೂಡಲೇ ಮೊರಾಲಿಟಿ ಆಧಾರದ ಮೇಲೆ ನೀವು ಯು ಮಸ್ಟ್ ರಿಸೈನ್. ನೀವು ಕುತ್ಕೊಳ್ಳೋಕ್ಕೆ ಅನರ್ಹ, ನೀವು ಅವಿವೇಕಿ ಮುಖ್ಯ ಕಾರ್ಯದರ್ಶಿಗಳು ಈ ರಾಜ್ಯ ಕಂಡಂತ ನೀವು. ಅದು ಒಂದು ನೋಡಿ, ಎಕ್ಸಿಕ್ಯೂಟಿವ್ ಹೆಡ್ ಬೇರೆ, CM ಬೇರೆ. CM ಯಾರು ಇವಾಗ ಮುಗೀತವ್ರದ್ದು ಮಾರ್ಚ್ 29ಕ್ಕೆ ಅವ್ರದ್ದು ಪವರ್ಲೆಸ್ ಆಯಿತು. ಈಗ ಅದು ಇದ್ದಾರೆ, ಏಪ್ರಿಲ್ 13ಕ್ಕೆ ಅವರು ಮಾಜಿ ಆಗಿಬಿಡ್ತಾರೆ. ಇಲ್ಲಿ ಜನಪ್ರತಿನಿಧಿಗಳು ಶಾಶ್ವತ ಅಲ್ಲ, ಭಾರತ ಸಂವಿಧಾನ ಶಾಶ್ವತ. ವಿರುದ್ಧವಾಗಿ ನೀವು ಕಾನೂನು ಮತ್ತು ಕ್ರಮ ಕೈಗೊಳ್ತಾರೆ? 100% ವಿ ವಿಲ್ ಫೈಲ್ ಎ ಕಂಟೆಂಪ್ಟ್ ಪಿಟಿಷನ್ ಫೈಲ್ ಮಾಡ್ತೀವಿ. ಆಲ್ರೆಡಿ ನಮ್ಮವ್ರು ಅಲ್ಲಿದ್ದಾರೆ, ನಾವು ಮಾಡ್ತೀವಿ ವೆರಿ ಶಾರ್ಟ್ಲಿ. ಅದಕ್ಕೆ ಎಲ್ಲ ಬರಿಬೇಕಲ್ಲ. ನೋಡಿ, ಇಲ್ಲಿ ಯಾರು ವಿರುದ್ಧ ಅನ್ನೋದು ಪ್ರಶ್ನೆ ಅದಲ್ಲ. ಒಂದು ನಿಮಿಷ ಇಲ್ಲಿ ಯಾಕೆ ಅಂತಂದರೆ, ನಾವು ಸುಪ್ರೀಂ ಕೋರ್ಟಲ್ಲಿ ವ್ಯಕ್ತಿಗಳ ವಿರುದ್ಧ ನಾವು ಪಿಟಿಷನ್ ಹಾಕಿದ್ದಲ್ಲ, ವ್ಯವಸ್ಥೆ ವಿರುದ್ಧ. ಯಾಕೆಂದರೆ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಇದೆ. ನಾವು 11 ಜನರ ಮೇಲೆ ನಾವು ಪಿಟಿಷನ್ ಹಾಕಿದ್ವಿ. ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ, ರಿಜಿಸ್ಟ್ರಿ ಜನರಲ್ ಆಫ್ ಇಂಡಿಯಾ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಲಾ, ಇವ್ರ ವಿರುದ್ಧ ನಾವು ಕೇಸ್ ಹಾಕಿದ್ದೀವಿ. ಅವರು ಇದನ್ನು ಸರಿಪಡಿಸ್ಬೇಕು. ಯಾಕಂದರೆ ಇದಕ್ಕೆ ನಿಯಮ ಇದೆ. ಒಂದೇ ನಿಮಿಷ, ತಮ್ಮ ಪ್ರಶ್ನೆ ಖಂಡಿತ ನಾನು ಉತ್ತರ ಕೊಡ್ತೀನಿ. ಇದೆಲ್ಲದಕ್ಕೂ ನಮಗೆ ಉತ್ತರ ಸಿಗಬೇಕು ಅಂದರೆ ಮೊದಲು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ ಏನು ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಂದರೆ ಅದು ಡಸ್ಟ್ಬಿನ್ ಅಲ್ಲ. ಶೆಡ್ಯೂಲ್ಡ್ ಕ್ಯಾಸ್ಟ್ ಈಸ್ ನಾಟ್ ಎ ಕಾಸ್ಟ್, ಇಟ್ ಈಸ್ ದಿ ಗ್ರೂಪ್ ಆಫ್ ಅನ್ಟಚಬಲ್ ಕಮ್ಯುನಿಟೀಸ್ ಈಸ್ ಕಾಲ್ಡ್ ಶೆಡ್ಯೂಲ್ಡ್ ಕಾಸ್ಟ್. ಅದಕ್ಕೆ ಕ್ರೈಟೀರಿಯಾ ಏನು ಅಂತಂದರೆ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಅಂದರೆ ಸಾಮಾಜಿಕ ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಂಥ ಸಮುದಾಯಗಳು ಮಾತ್ರ ಪರಿಶಿಷ್ಟ ಜಾತಿ. ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಇದು ರಾಷ್ಟ್ರೀಯ ವಿಚಾರ. ಇದು ಮಾಧ್ಯಮದವರು ನೀವು ಇದನ್ನು ಬಿತ್ತರಿಸಬೇಕು ಮತ್ತು ಸಹಕರಿಸಬೇಕು. ಯಾಕಂತಂದರೆ ಇದು ಒಂದು ಅತಿ ಹೆಚ್ಚು ಜನಾಂಗ ಇರ್ತಕ್ಕಂಥ, ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದ ಈ ಸಮುದಾಯಕ್ಕೆ ಎಲ್ಲರೂ ವ್ಯವಸ್ಥಿತವಾಗಿ ಪಿತೂರಿ ಮೂಲಕ ಈ ಜನಾಂಗವನ್ನು ವಂಚಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಬಂದಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಆ ವಂಚನೆಗೆ ನಾವು ಅವಕಾಶ ಕೊಡಲ್ಲ ಅಂತೇಳಿ ಈ ಪಿಟಿಷನ್ನೇ ಸಾಕ್ಷಿಯಾಗಿದೆ. ಈ ನಿರ್ದೇಶನ ಆದೇಶಗಳನ್ನ ನಾವು ತಂದಿರ್ತಕ್ಕಂಥದ್ದು ನಾವು ಸಾಬೀತುಪಡಿಸಿದ್ದೀವಿ. ಸರ್, ಇವಾಗ ಚುನಾವಣೆ ಸಂದರ್ಭದಲ್ಲಿ ಸರ್ ಇದು ನೋಡೋ ವಿಚಾರ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲ. ಆದರೆ BJP, JDS, ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಇದೇ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮಕ್ಕ ಆಗ್ಬಾರ್ದು. ಯಾವ ಇಟ್ಟನ್ರನ್ನು ಈಗ ನೀವು ಏನು ಇವಾಗ ಆರೋಪ ಮಾಡ್ತಾ ಇದ್ದೀರಿ, ಕಾನೂನಾತ್ಮಕ ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾದ ನಿಮ್ಮ ಪಕ್ಷ ಯಾವ ಭೂಮಿಕೆಯಲ್ಲಿ ಇರುತ್ತೆ? ಖಂಡಿತ ಸಂವಿಧಾನ ಉಲ್ಲಂಘನೆ, ಕಾನೂನು ಈ ದೇಶದಲ್ಲಿ ರೂಲ್ ಆಫ್ ಲಾ ಇಸ್ ದಿ ಬ್ಯಾಕ್ ಬೋನ್ ಆಫ್ ದಿ ಡೆಮಾಕ್ರಸಿ.
ರೂಲ್ ಆಫ್ ಲಾ ಇದೆಯಲ್ಲ, ಇಲ್ಲಿ ಇಟ್ ಆ್ಯಂಡ್ ರನ್ನ ಪದನ ತಾವು ದಯಮಾಡಿ ವಿತ್ಡ್ರಾ ಮಾಡ್ಕೊಳ್ಳಿ. ಇಟ್ ಆ್ಯಂಡ್ ರನ್ ನಮಗೆ ಅನ್ವಯ ಆಗಲ್ಲ, ಅದು ಇದಾದರೆ ಬೇರೆಯವ್ರಿಗೆ ಆಗ್ಬೋದು. ಇರಲಿ, ನಾವು ಕೇಳಿದ್ದೀರಿ, ಇಟ್ ಆ್ಯಂಡ್ ರನ್ ಪ್ರಶ್ನೆ ಅಲ್ಲ. ನಾವು ಇಲ್ಲಿ ಕ್ರಿಕೆಟ್ ಆಡ್ತಾ ಇಲ್ಲ, ನಾವು ರೂಲ್ ಆಫ್ ಲಾ ಅಡಿಯಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ 341 ಅನ್ವಯ, ಆರ್ಟಿಕಲ್ 17 ಅನ್ವಯ, ಅಂಡರ್ ಆರ್ಟಿಕಲ್ 32 ಪ್ರಕಾರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಇಟ್ ಇಸ್ ನಾಟ್ ಎ ಕ್ರಿಕೆಟ್ ಮ್ಯಾಚ್, ಇಟ್ ಇಸ್ ನಾಟ್ ಎ ಗೇಮ್, ಇಟ್ ಇಸ್ ಸ್ಟ್ರಗಲ್ ಫಾರ್ ಜಸ್ಟಿಸ್, ಹಿಸ್ಟಾರಿಕಲ್. ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಆಧುನಿಕ ಲೇಸರ್ ಚಿಕಿತ್ಸಾ ವ್ಯವಸ್ಥೆಯ ಶುಭಾರಂಭ. ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸಾ ವ್ಯವಸ್ಥೆ. ಬೆಂಗಳೂರಿನ ನಂತರ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಆರಂಭವಾಗುತ್ತಿರುವ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸಾ ಆಸ್ಪತ್ರೆ ಇಂದು ಲೋಕಾರ್ಪಣೆಗೊಂಡಿದೆ. ಎಸ್ಬಿಜಿ ಆಸ್ಪತ್ರೆಯ ವತಿಯಿಂದ ಬೆಳಗಾವಿಯ ಗಣೇಶ್ಪುರ್ ರಸ್ತೆಯ ಲಕ್ಷ್ಮೀ ಹಿಲ್ನಲ್ಲಿ ನೂತನ ಆಸ್ಪತ್ರೆ ಆರಂಭಿಸಲಾಯಿತು. ಹೀಲಿಂಗ್ ಹ್ಯಾಂಡ್ಸ್ ಅಡಿಯಲ್ಲಿ ಈ ಆಧುನಿಕ ತಂತ್ರಜ್ಞಾನ ವ್ಯವಸ್ಥೆಯ ಅದ್ದೂರಿ ಬಿಡುಗಡೆ ಕಾರ್ಯಕ್ರಮ ಕೂಡ ನಡೆಯಿತು. ಸಂಸ್ಥಾಪಕ ಅಧ್ಯಕ್ಷ ಎಸ್.ಬಿ. ಘಾಟ್ಗೆ ಮತ್ತು ಶ್ರೀಮತಿ ಆಶಾ ಘಾಟ್ಗೆ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಈ ಆಸ್ಪತ್ರೆಯು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಾಗಿದ್ದು, ಕೆಲವು ಲೇಸರ್ ಚಿಕಿತ್ಸೆ ಮಾತ್ರ ಇರದೆ ಇಲ್ಲಿ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಸಹ ನೀಡಲಾಗುವುದು. ಪೈಲ್ಸ್, ಮಲಬದ್ಧತೆ, ಪಿಸ್ಟುಲಾ, ಪ್ರೊಲ್ಯಾಪ್ಸ್, ಅಂಡವಾಯು, ಥೈರಾಯ್ಡ್ ಮತ್ತು ಅನೇಕ ಗಂಭೀರ ಕಾಯಿಲೆಗಳಿಗೆ ಲೇಸರ್ ಅಡಿಯಲ್ಲಿ ನೋವು ರಹಿತವಾಗಿ ಚಿಕಿತ್ಸೆ ನೀಡಲಾಗುವುದು. ನುರಿತ ವೈದ್ಯ ವೃಂದ ಹೊಂದಿರುವ ಆಸ್ಪತ್ರೆ, ಹೈಟೆಕ್ ಕಟ್ಟಡ ಸೌಲಭ್ಯ, ಉತ್ತಮ ರೀತಿಯ ಬೆಡ್, ಆಸ್ಪತ್ರೆಯ ಎಲ್ಲ ವ್ಯವಸ್ಥೆಯನ್ನು ಸಹ ಹೈಟೆಕ್ ರೀತಿಯಲ್ಲಿ ಮಾಡಲಾಗಿದ್ದು, ಚಿಕಿತ್ಸೆಯೂ ಸಹ ಅದೇ ರೀತಿ ಇದೆ. ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ನೀಡಲು ಮುಂದಾಗಿರುವ ಆಸ್ಪತ್ರೆ ಸರ್ಕಾರ ನೀಡುವ ಎಲ್ಲ ತರಹದ ಸೌಲಭ್ಯಗಳಿಂದ ಉಚಿತವಾಗಿಯೂ ಚಿಕಿತ್ಸೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. तो ये हीलिंग हैंड्स क्लिनिक का 24th ब्रांच है, ओपनिंग अप इन बेलगांव. वी आर प्रेजेंट इन बैंगलोर, दुबई, पुणे, जयपुर, मुंबई, नासिक. दिस इज़ आवर फर्स्ट ब्रांच इन बेलगांव. ये हम एसबीजी हॉस्पिटल के साथ शुरू कर रहे हैं. वी आर वेरी थैंकफुल टू एसबीजी हॉस्पिटल कि हमें बेलगांव के लोगों की सेवा करने का मौका मिला है. पाइल्स, फिशर, फिस्चुला ये बहुत ही कॉमन प्रॉब्लम्स हैं. हर 3 में से एक इंसान को ये तकलीफ़ होती है. इसका इलाज बहुत ही सिंपल है, आपको सफ़र करने की ज़रूरत नहीं है. प्लीज़ इसके बारे में बात करिए, डॉक्टर से कंसल्ट करिए और इसका इलाज सेम डे में हो सकता है. आपको बिल्कुल भी चिंता करने की ज़रूरत नहीं है. हीलिंग हैंड्स क्लिनिक इज़ द मोस्ट एडवांस ट्रीटमेंट सेंटर. हम एडवांस लेज़र प्रोसीजर्स करते हैं जिससे रिकवरी बहुत फास्ट होती है और पेशेंट नेक्स्ट डे से ही अपना काम पे लग सकता है. वर्ल्ड वाइड खर्चे की आप चिंता मत कीजिए. इसका ट्रीटमेंट कॉस्ट वेरी करता है. वैसे तो 50,000 से लेके 1 लाख तक, लेकिन हमारा एक ट्रस्ट भी है, तो जो लोग अफोर्ड नहीं कर सकते हैं वो आ सकते हैं. इसके बारे में हमें पहले ही बता सकते हैं कि अफोर्डेबिलिटी इज़ एन इशू. हम उनको चैरिटेबल केसेस में भी कर सकते हैं. सबसे ज़्यादा ज़रूरी ये है कि जब ये टेक्नोलॉजी, सबसे ज़्यादा एडवांस टेक्नोलॉजी भारत में है, दुनिया की सबसे एडवांस प्रोक्टोलॉजी टेक्नोलॉजी अगर भारत में है, तो इसका फ़ायदा सब लोगों तक पहुँचे. ये सबसे ज़्यादा ज़रूरी है. किसी को भी अगर अफोर्डेबिलिटी का इशू है तो हमसे बात करें ओपनली, हम उनको चैरिटेबल केसेस में ज़रूर करें. सारी गवर्नमेंट स्कीम्स कवर्ड है, इंश्योरेंसेस भी सारे कवर्ड हैं. तो प्लीज़ विज़िट करिए और डू नॉट डिले योर ट्रीटमेंट्स. सर हमेशा से चाहते हैं कि बेलगांव के लोगों को सबसे अच्छी फैसिलिटी मिले. उन्होंने एजुकेशन क्षेत्र में ऑलरेडी इतना अच्छा काम किया है कि सभी लोगों को बेस्ट एजुकेशन मिले. उसी तरह अभी इनकी एक इच्छा है कि सबको बेस्ट टू बेस्ट मेडिकल फैसिलिटी मिले. तो इसीलिए एशिया की टॉप प्रोक्टोलॉजी क्लिनिक चेन हीलिंग हैंड्स क्लिनिक और सर एसबीजी हॉस्पिटल के साथ हमने कोलैबोरेशन किया है, जहां पर पाइल्स, फिशर, फिस्चुला ये जो बहुत ही कॉमन प्रॉब्लम है, हर 3 या 4 इंसान में से एक को ये तकलीफ़ होती है, उनको वर्ल्ड क्लास ट्रीटमेंट मिले. उनको ये चिंता, कॉस्ट की भी चिंता ना करनी पड़े. बहुत ही अफोर्डेबल प्राइस पॉइंट पर ये ट्रीटमेंट्स हम लोग बेलगांव में सभी लोगों को ऑफ़र किया जाएगा. सारे इंश्योरेंसेस कवर्ड होंगे, गवर्नमेंट की पॉलिसीज़ भी यहाँ पर कवर्ड होगी. ಫಸ್ಟ್ ಬ್ರ್ಯಾಂಚ್ ಪೂನಾದಲ್ಲಿದೆ. ಇದು ಕರ್ನಾಟಕದಲ್ಲಿ ಸೆಕೆಂಡ್ ಬ್ರ್ಯಾಂಚ್ ಬೆಳಗಾಂದಲ್ಲಿ ಇವತ್ತು ಓಪನಿಂಗ್ ಆಗಿದೆ. ಸೊ ಇದರಲ್ಲಿ
ಅಡ್ವಾನ್ಸ್ ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್ ಪೈಲ್ಸ್, ಫಿಶರ್, ಫಿಸ್ಟುಲಾಗೆ ನಾವು ಇಲ್ಲಿ ಈ ಹೀಲಿಂಗ್ ಹ್ಯಾಂಡ್ನಲ್ಲಿ ಕೊಡ್ಬೋದು. ಹೀಲಿಂಗ್ ಹ್ಯಾಂಡ್ ಕ್ಲಿನಿಕ್ ಇದು ಇಂಡಿಯಾದಲ್ಲಿ ಫಸ್ಟ್ ಲೇಸರ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂದರೆ ದಿಸ್ ದ ಹೀಲಿಂಗ್ ಹ್ಯಾಂಡ್ ಕ್ಲಿನಿಕ್. ಸೊ ಆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದನ್ನು ಲಾಭವನ್ನು ಪಡಿಬೇಕಂದ್ರೆ ಪೇಷಂಟ್ ಯಾರು ಈ ಪೈಲ್ಸ್, ಫಿಶರ್, ಮುಲ್ವಾದಿ, ಬಗಂದರ ಅಂತ ಏನು ಹೇಳ್ತಾರಲ್ಲ, ಅವರು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಈ ಲೇಸರ್ ಟ್ರೀಟ್ಮೆಂಟದ ಲಾಭವನ್ನು ತೊಗೋಬೋದು ಅಂತ ನಾ ಎಲ್ಲರಲ್ಲಿ ಕೇಳ್ಕೊತೀನಿ. ಇಲ್ಲಿ ಎಕ್ಸಿಕ್ಯೂಟಿವ್ ಅಂದರೆ ಡಿಲಕ್ಸ್ ರೂಮ್ಸ್ ಇದ್ದಾವೆ, 4 ಡಿಲಕ್ಸ್ ರೂಮ್ಸ್, ಎಲ್ಲ ಹೈಫೈ 60 ಬೆಡೆಡ್ ಹಾಸ್ಪಿಟಲ್ ಇದೆ ಇದು. ಆಮೇಲೆ ಡಿಲಕ್ಸ್ ರೂಮ್ ಇದ್ದಾವೆ. ಆಮೇಲೆ ಎಲ್ಲ ಉತ್ತಮ ರೀತಿಯ ಟ್ರೀಟ್ಮೆಂಟನ್ನು ಇಲ್ಲಿ ನೀಡಲಾಗುತ್ತದೆ. ಎಲ್ಲ ಉತ್ತಮ ರೀತಿಯ ಸೌಲಭ್ಯವನ್ನು ಕೊಡಲಾಗುವುದು. ಹೀಲಿಂಗ್ ಹ್ಯಾಂಡ್ ಕ್ಲಿನಿಕಲ್ಲಿ ಮೇನ್ಲಿ ನಾವು ಲೇಸರ್ ಟ್ರೀಟ್ಮೆಂಟನ್ನು ಕೊಡ್ತೇವೆ ಪೈಲ್ಸ್, ಫಿಶರ್, ಫಿಸ್ಟುಲಾಗೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕಿನ ದೊಡ್ಡವಾಡ ಹಿರೇಮಠದ ಪುರೋಹಿತ ಬಳಗದ ವತಿಯಿಂದ ಶ್ರೀ ಜಡೇಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವೈದಿಕ ಸಂಸ್ಕಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಧರ್ಮದ ಆಚಾರ, ವಿಚಾರ, ನಡೆನುಡಿ, ಯೋಗ ಜ್ಞಾನ ಮತ್ತು ವೈದಿಕ ಶಿವಪೂಜಾ ವಿಧಾನ, ರುದ್ರಾಭಿಷೇಕ, ಷೋಡಶ ಸಂಸ್ಕಾರಗಳ ಬಗ್ಗೆ ಮತ್ತು ಗಿಡಮೂಲಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಂತ್ರ ಸಹಿತ ಕಲಿಸಿಕೊಡಲಾಗುವುದು. ಇಲ್ಲಿ ನುರಿತ ತಜ್ಞರಿಂದ ಧರ್ಮ ಉಪದೇಶ, ವೈದಿಕ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಶಿಬಿರದಲ್ಲಿ ತಿಳಿಸಿಕೊಡಲಾಗುವುದು. 1 ತಿಂಗಳ ಪರ್ಯಂತ ನಡೆಯುವ ಈ ಶಿಬಿರದಲ್ಲಿ ಬೋಧನೆ ಮಾಡಲು ವೇದ ವಿದ್ವಾಂಸ ಮಹಾಂತಯ್ಯ ಶಾಸ್ತ್ರಿಗಳು ದೊಡ್ಡವಾಡ, ಅಮರೇಶ್ವರದ ವೇದಮೂರ್ತಿ ಗಂಗಾಧರಯ್ಯ ಶಾಸ್ತ್ರಿಗಳು ರಾಯಚೂರು, ಶ್ರೀಶೈಲ ಶಾಸ್ತ್ರಿ ಕಲ್ಮಠ್ ಕಿತ್ತೂರು, ಶಕ್ತಿ ಪ್ರಸಾದ್ ಶಾಸ್ತ್ರಿಗಳು ಬೈಲೊಂಗಲ್, ಶಿವಯ್ಯ ಶಾಸ್ತ್ರಿಗಳು ಹುಲೆಪ್ನವರ್ ಮಠ ತುರುಮರಿ, ಬಸಯ್ಯ ಶಾಸ್ತ್ರಿಗಳು ವಿಭೂತಿ ಮಠ್ ಬೈಲೊಂಗಲ್. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ.